ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶಿವಾದಿ ಲಾಗ್ಸ್ ಚಾನಲ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಇವತ್ತೊಂದು ನಮಗೆ ಅದರಲ್ಲೂ ಲೇಡೀಸ್ಗಂತೂ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಫಟಾಫಟ್ ಅಂತ ಮೇಕಪ್ ಅಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಎಷ್ಟು ಮೇಕಪ್ ಮಾಡಿಕೊಂಡ್ರೂ ಸಾಲೋದೇ ಇಲ್ಲ ಆ ಥರ ಅನಿಸ್ತಿರುತ್ತೆ. ಸೊ ಹಾಗಾಗಿ ನಾವು ಪದೇ ಪದೇ ಅಂದರೆ ಚಿಕ್ಕ ಪುಟ್ಟ ಮನೇಲಾಗೋ ಫಂಕ್ಷನ್ಗೆ ಆಗಲಿ ಹೊರಗಡೆ ಹೋಗೋ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ನಾವು ಯಾವಾಗಲೂ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಸ್ಕೊಂಡು ಬರೋದಕ್ಕಾಗಲ್ಲ. ಹಾಗಾಗಿ ನಾವು ಮನೇಲಿ ಏನಾದ್ರು ಸ್ವಲ್ಪ ಅಂದರೆ ಸ್ವಲ್ಪ ಕಲ್ತಿದ್ರೆ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಎಲ್ಲ ಕಲ್ತಿದ್ರೆ ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೊಂದು ಮನೆಯಲ್ಲೇ ಮಾಡ್ಕೊಳ್ಳೋ ಅತಿ ಸುಲಭ ಅಂದರೆ ಸುಲಭ ಆ ಥರದ್ದು ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮಗೆ ಹೊರ್ಗಡೆ ಸಿಗುತ್ತೆ. ಪಫು ಅಂದರೆ ಮುಂದೆ ಸ್ವಲ್ಪ ನಮಗೆ ಕೂದಲು ಏನಾದರೂ ನಮ್ಮ ಅಂದರೆ ಫೇಸ್ಗೆ ಸ್ವಲ್ಪ ಮೇಲಂದರೆ ಎತ್ತರವಾಗಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು ಹೇರೆಲ್ಲ ಮುಂದೆ ಎಲ್ಲ ಅಂದರೆ ಒಬ್ಬರಿಗೆ ಪುಡಿ ಕೂದಲು ಅಂತ ಹೇಳ್ತಾರೆ ನೋಡಿ, ಎಲ್ಲ ಬರುತ್ತೆ. ಹಾಗಾಗಿ ಅದು ಸ್ವಲ್ಪ ನೀಟಾಗಿ ಕಾಣಬೇಕು ಅನ್ನೋ ಈ ಥರ ಪಫ್ ಸಿಗುತ್ತೆ. ಅದು ನಿಮಗೆಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಸಿಗುತ್ತೆ. ಜಸ್ಟ್ ಒಂದು 20 ರೂಪೀಸ್ ಅಷ್ಟೇ ಆಗುತ್ತೆ. ಅದು ತೊಗೊಂಡು ಬಂದು ಫಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವು ಹಾಕ್ಕೊಂಡ್ರೆ. ಅಂದರೆ ಫ್ರಂಟು ಸ್ವಲ್ಪ ಕೂದಲು ಎತ್ತರವಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅದನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಅಂದರೆ ನಿಮ್ಮದು ಕೂದಲು ಶಾರ್ಟ್ ಆಗಿದ್ರೂ ಸುದಾ ಈ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಶಾರ್ಟ್ ಆದರೆ ಬೇರೆ ಹೇರ್ ಸ್ಟೈಲು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಈ ಥರ ನೋಡಿ, ಎರಡು ಕಡೆನೂ ನಿಮ್ಗೆ ಬೇಡ ಅಂದರೆ ಹಾಗೇ ಪೋನಿ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ನಿಮ್ಗೆ ಏನಾದ್ರು ನೀಟಾಗೆ ಬೇಕು ಅಂತ ಹೇಳಿದ್ರೆ ಈ ಥರ ಪಫ್ ಹಾಕ್ಕೊಳ್ಳಿ ಅಷ್ಟೇ. ನೀಟಾಗೆಲ್ಲ ಬಾಚಿಕೊಂಡು ಈ ಥರ ಒಂದು ಪೋನಿ ಟೈಮ್ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾವು ಮೇಕಪ್ಪಲ್ಲಿ ಹೋಗಿ ಮಾಡಿಸ್ಕೋಬೇಕು ಪಾರ್ಲರ್ಗೆ ಅಂದರೆ ಎಲ್ಲರಿಗೂ ಕೂಡ ಆಗಲ್ಲ. ಯಾಕೆಂದರೆ ನಾವು ಮೇಕಪ್ಗೆ ಹೋದರೆ ಜಸ್ಟ್ ನಾವು ಒಂದು ಐಬ್ರೋ ಮಾಡಿಸ್ಕೊತೀವಿ ಅಂತಂದ್ರೂ 100 ರೂಪೀಸ್ ಬೇಕೇ ಬೇಕಾಗುತ್ತೆ. ಅದರಲ್ಲೂ ಈ ಥರ ಹೇರ್ ಸ್ಟೈಲೆಲ್ಲ ಮಾಡಿಸ್ಕೊಬೇಕು ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬಾ ಖರ್ಚು ಬೇಕಾಗುತ್ತೆ. ಅವ್ರು ಒಂದು ಹೇರ್ ಸ್ಟೈಲ್ಗೆ ಎಷ್ಟು ದುಡ್ಡು ತೊಗೋತಾರೆ ಅಂತ ಗೊತ್ತೇ ಇರುತ್ತಲ್ವ. ನೋಡಿ, ಈ ಥರ ಒಂದು ಪೋನಿ ಟೈಗೆ ನಿಮ್ಮದು ಅಂದರೆ ಬ್ಲ್ಯಾಕ್ ಕಲರು ಹೇರ್ ಬ್ಯಾಂಡ್ ಇದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅದು ಮುಚ್ಚೋಗೋ ಥರ ಬರುತ್ತೆ ಇದು ಹೇರ್ ಸ್ಟೈಲು. ಸೊ ಹಾಗಾಗಿ ನೋಡಿ, ಈ ಥರ ಎಲ್ಲ ನೀಟಾಗಿ ಅಂದರೆ ಎಲ್ಲ ಕೂದಲೆಲ್ಲ ನೀಟಾಗಿ ಬಾಚಿಕೊಂಡು ಈ ಥರ 3 ನಾವು ಜಡೆ ಹಾಕೋತೀವಲ್ವ ಆ ಥರ 3 ಲೇಯರ್ ತಗೊಂಡು ಈ ಥರ ಎಣ್ಕೋಬೇಕು. ಅದನ್ನು ತಗೊಂಡು ಅಕ್ಕಪಕ್ಕದಲ್ಲೇ ನಾವು ಅಂದರೆ ನಿಮಗೆ ಈಗ 4 ಕಾಲು ಜಡೆ 5 ಕಾಲು ಜಡೆ ಅಂತ ಹಾಕ್ತೀವಿ ಗೊತ್ತಲ್ವ, ಅದೇ ಥರನೇ ಈ ಥರ ಪ್ರತಿಯೊಂದು ನಾವು ಇಂದು ಎಣ್ಕೋಬೇಕಾದ್ರೆ ಈ ಥರ ಒಂದೊಂದು ಲೇಯರ್ ತಗೊಂಡು ತುದಿವರೆಗೂ ಫುಲ್ಲು ಎಣ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಹೇರ್ ಸ್ಟೈಲು. ಯಾರಿಗೂ ಬರಲ್ಲ ಅಂತ ಹೇಳೋ ಹಂಗೆ ಇಲ್ಲ. ನಾವು ಸ್ಪ್ರೆಡ್ ಮಾಡಬೇಕು ಅದು ಇದು ಅಂತ ಬೇರೆದೆಲ್ಲ ಈ ಏನಪ್ಪ ಅಂದರೆ ಅದು ಮಿಷನ್ ಎಲ್ಲ ಬಂದಿರುತ್ತೆ ನೋಡಿ. ಅಂದರೆ ಏನಪ್ಪ ಕರ್ಲ್ ಮಾಡೋದು ಆ ಥರ ಎಲ್ಲ ಮಾಡೋದೆಲ್ಲ ಅದೇನು ಬೇಕಾಗಿರಲ್ಲ. ನೀವು ಜಸ್ಟ್ 2 ಮಿನಿಟ್ಸಲ್ಲೇ ಇದನ್ನು ಮಾಡ್ಕೋಬೋದು. ಅದರಲ್ಲಿ ಕಾಲೇಜ್ಗೆ ಹೋಗೋ ಹುಡುಗಿರು ಮತ್ತು ಚಿಕ್ಕ ಮಕ್ಕಳು ಎಲ್ಲರಿಗೂ ಇರುತ್ತಲ್ವ, ಅವ್ರಿಗೂ ಅಷ್ಟೇ. ಇದು ನಿಮಗೆ ಲಾಚಾ ಡ್ರೆಸ್ ಮೇಲಾದರೂ ಆಗಲಿ ಮತ್ತು ಗಾಗ್ರಾ ಡ್ರೆಸ್ಸು ಆಮೇಲೆ ಸಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಚೂಡಿದಾರ ಹಾಕ್ಕೊಂಡ್ರು ತುಂಬ ಅಂದರೆ ಗ್ರ್ಯಾಂಡು ಹೇರ್ ಸ್ಟೈಲು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ ಥರನೇ ಕಾಣಿಸುತ್ತೆ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಮತ್ತು ಗ್ರ್ಯಾಂಡ್ ಹೇರ್ ಸ್ಟೈಲ್ ಅಂತಲೂ ಹೇಳ್ಬೋದು. ಈ ಥರ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡೋದನ್ನು ಕೂಡ ತಿಳಿಸ್ಬೇಡಿ. ನೋಡಿ ಫ್ರೆಂಡ್ಸ್, ಹೇರ್ ಸ್ಟೈಲ್ ಹೇಗಿದೆ ಅಂತ. ಫುಲ್ಲು ತುದಿವರೆಗೂ ಎಣ್ಕೋಬೇಕು ಇದೇ ಥರನೇ. ಅಂದರೆ ಇದು ಕರ್ಲಿ ಹೇರು ಕರ್ಲಿ ಹೇರು ಆಗಿರೋದ್ರಿಂದ ಇದು ಈ ಥರ ಕಾಣ್ತಿದೆ. ಅದರಲ್ಲಿ ಸ್ಟ್ರೈಟ್ ಹೇರ್ ಇದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದು ಹೇರ್ ಸ್ಟೈಲ್. ಈ ಥರ ಫುಲ್ಲು ನೀವು ಪೂರ್ತಿ ಜಡೆನ ಎಣ್ಕೋಬೇಕಾಗುತ್ತೆ. ಎಣ್ಕೊಂಡು ನಿಮಗೆ ಫುಲ್ಲು ಫೋಲ್ಡ್ ಮಾಡಿ ಸ್ವಲ್ಪ ಶಾರ್ಟ್ ಬೇಕು ಅಂದರೆ ಫುಲ್ ಮಡಚಿ ನಾವೇನು ಬ್ಯಾಂಡ್ ಹಾಕಿರ್ತೀವಿ ಅದಕ್ಕಾದ್ರೂ ನೀವು ಹಾಕ್ಬೋದು. ಇಲ್ಲಾಂದರೆ ಮಧ್ಯದಲ್ಲೇ ಒಂದು ಹೇರ್ ಪಿನ್ ತೊಗೊಂಡು ಅದಕ್ಕೆ ಫಿಕ್ಸ್ ಮಾಡಿ. ಅಂದರೆ ಜಡೆಗೂ ಮತ್ತು
ನೀವು ಎಣ್ಕೊಂಡಿರ್ತಾರಲ್ಲ ತುದಿಗೆ ಅದಕ್ಕೂ ಫಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡ್ರೇನಪ್ಪ ಅಂದರೆ ನಮಗೆ ಸ್ವಲ್ಪ ಲಾಂಗ್ ಬರುತ್ತೆ. ಇಲ್ಲ ನಂಗೆ ಫುಲ್ಲು ಶಾರ್ಟಾಗೇ ಬೇಕು ಅಂತಂದರೆ ನೀವು ತುದಿನ ತಗೊಂಡು ಏರ್ ಬ್ಯಾಂಡ್ಗೆ ಹಾಕ್ಬಿಟ್ಟು ಈ ಥರ ಮಾಡ್ಕೊಬೋದು. ಜಸ್ಟ್ ಏನಿಲ್ಲ, ಮಧ್ಯದಲ್ಲಿರೋ ಒಂದು ಲೇಯರ್ ತಗೊಂಡು ಮೇಲೆ ಈಗ ಎತ್ತಿದ್ರೆ ನೋಡಿ ಈ ಥರ ಲೇಯರು ತುಂಬ ಚೆನ್ನಾಗಿ ಬರುತ್ತೆ ಇದು ಹೇರ್ ಸ್ಟೈಲು. ನೋಡಿದ್ರೆ ಯಾವ ಥರ ಬಂತು ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದೇನಪ್ಪ ಅಂದರೆ ನಾವು ಸೆಂಟ್ರಲ್ ತೊಗೊಂಡಿರೋದ್ರಿಂದ ಒಂದೇ ಒಂದು ಲೇಯರ್ ಬಂದಿದೆ. ಸಾರಿ, ಬಟ್ ಎರಡೂ ಸೈಡು ಕೂಡ ಬರುತ್ತೆ ಇನ್ನೊಂದು ಹೇರ್ ಸ್ಟೈಲ್ಗೆ. ಅದನ್ನು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ ಹೇರ್ ಸ್ಟೈಲು ಮಂಡ್ಯದಲ್ಲೇ ಮಾಡ್ಕೋಬಹುದು, ಅದನ್ನು ತಿಳಿಸ್ತೀನಿ ನೋಡಿ. ಅಂದರೆ ಇದು ನಮಗೆ ಯಾವುದಾದ್ರೂ ಏರ್ ಆ್ಯಕ್ಸಸರೀಸ್ ಇರುತ್ತಲ್ವ, ಅದನ್ನು ನೀವು ಈ ಥರ ಸೆಂಟ್ರಿಗೆಲ್ಲ ಹಾಕ್ಕೊಂಡ್ರೆ, ಇಲ್ಲಾಂದರೆ ಯಾವುದಾದ್ರೂ ಪರ್ಲ್ಸ್ ಇದ್ದರೆ ಅದನ್ನು ಹಾಕೋಬೋದು. ಇಲ್ಲ ಪುಟ್ಟದು ರೋಸ್ ಥರ ಬರುತ್ತೆ ನೋಡಿ ಪಿನ್ನಲ್ಲಿ, ಅದಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಕ್ಕರ್ಸು ಬರುತ್ತೆ ಇವಾಗಂತೂ, ಏರ್ ಆ್ಯಕ್ಸಸರೀಸ್ ತುಂಬ ಚೆನ್ನಾಗಿ ಬರುತ್ತೆ. ಯಾವ್ದನ್ನಾದ್ರು ತಗೊಂಡು ನೀವು ಫಿಕ್ಸ್ ಮಾಡ್ಕೋಬೋದು ಈ ಥರ. ಮತ್ತು ನೀವು ಬೇಕು ಏನಪ್ಪ ಅಂತಂದರೆ ಹೇರು ಸ್ಪ್ರೇ ಬರುತ್ತೆ, ಫಿಕ್ಸರ್ ಬರುತ್ತೆ, ಅದನ್ನು ಸುದ್ದ ನೀವು ಇದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ನೀಟಾಗಿ ಅದೇ ಥರನೇ ಇರುತ್ತೆ. ಫಂಕ್ಷನ್ನು ಮತ್ತು ಸ್ಕೂಲಲ್ಲಿ ಏನಾದರೂ ನಿಮಗೆ ಮಕ್ಕಳು ಡ್ಯಾನ್ಸಿಗೆ ಸೇರಿರ್ತಾರೆ ಅಥವಾ ಒಂದು ಯಾವುದಾದ್ರೂ ಪಾರ್ಟಿಗಾದರೂ ಸುದಾ ಅಷ್ಟೇ ನೀವು ಮಾಡ್ಕೊಂಡು ಹೋಗ್ಬೋದು. ಮಕ್ಳಿಗೂ ಕೂಡ ಹಾಕಿ ಕಳಿಸ್ಬೋದು. ನೋಡಿ ಹೇಗಿದೆ ಅಂತ ಹೇಳಿ ನೋಡಿ. ಈ ಥರ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನಿಮಗೆ ಹೇರ್ ಆ್ಯಕ್ಸಸರೀಸ್ ಇದ್ದರೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜಸ್ಟ್ 2 ಮಿನಿಟ್ಸು ಆಗಲಿಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಬೇಗ ಹಾಕ್ಕೋಬೋದು ನೀವೇ. ನಮಗೊಬ್ರು ಬೇಕು ಅನ್ನೋ ಥರನೂ ಇಲ್ಲ, ಬೇಕಾದ್ರೆ ನೀವೂ ಏನಾದರೂ ನಿಮಗೆ ತಲೆನಾರು ಬಾಚ್ಕೋತೀನಿ ಅಂತಂದ್ರೆ ನೀವು ಒಬ್ಬರೇ ಸುದಾ ಹಾಕ್ಕೊಬೋದು. ನೋಡಿ ಈ ಥರ ನೀಟಾಗಿ ಬಂದಿರುತ್ತೆ. ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು. ನೋಡಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟು ಒಂದೇ ಇದರಲ್ಲಿ ಇನ್ನೊಂದು ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಸಿಂಪಲ್ಲಾಗಿ ಹಾಕೋಬೋದು. ಇದೇನಂದರೆ ಲಾಂಗ್ ಹೇರ್ ಇರುತ್ತೆ ನೋಡಿ, ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಜಸ್ಟ್ ಈಸಿ ಮತ್ತು ಸಿಂಪಲ್ ಹೇರ್ ಸ್ಟೈಲ್ ಅಷ್ಟೇ ಇದು ತೋರಿಸ್ತಿದ್ದೀನಿ. ಇದೇ ಹೇರ್ ಸ್ಟೈಲ್ಗೆ ನೀವು ಈ ಹೇರ್ ಸ್ಟೈಲು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.